ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಘು ಮತ್ತು ಚಿಕ್ಕಮ್ಮ ಪಲ್ಲವಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ರಾಘು, ನೀನು ಏನು ಪಲ್ಲವಿ ಬಗ್ಗೆ ತಲೆ ಕೆಡಿಸ್ಕೊಬಿಡಪ್ಪ. ಇವತ್ತು ಮಿಥುನ್ ಮನೆಗೆ ಬಂದಿದ್ದ, ಅವಳಿಗೋಸ್ಕರ ಅವನು ದುಡ್ಡು ಬೇರೆ ತಂದ್ಕೊಟ್ಟ. ಅವ್ರ ಮನೆಯವ್ರ ಹತ್ರ ಹೇಳ್ತಾನಂತೆ ಅವ್ರ ಮನೆಯವರು ನಾಳೆ ಬಂದು ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ನೀನೇನೋ ತಲೆ ಕೆಡ್ಸ್ಕೊಬಿಡಪ್ಪ, ಒಂದು ವಾರ ನಿನ್ನ ತಲೆ ಮೇಲಿಂದ ಇಳಿತು ಅಂತ ಅನ್ಕೋ ಅಂತ ಹೇಳಿದಾಗ, ಯಾಕೆ ಚಿಕ್ಕಮ್ಮ, ಯಾಕೆ ದುಡ್ಡನ್ನ ಇಸ್ಕೊಳಕ್ ಹೋದ್ರಿ? ಅಲ್ಲ, ನಾವು ದುಡ್ಡು ಇಸ್ಕೊಂಡ್ರೆ ನಾವು ತಪ್ಪು ಮಾಡಿದೀವಿ ಅಂತ ಅಲ್ವಾ ಅರ್ಥ? ಹೇಗಾದರೂ ಮಾಡಿ ನಾನೇ ಒಡವೆ ಕೊಟ್ಟು ಯಾರು ಅದನ್ನ ಮಾಡಿದ್ದಾರೆ ಅಂತ ಕಂಡುಹಿಡಿತೀನಿ. ಸ್ವಲ್ಪ ದಿನ ತಾಳಿ, ನಾನು ಕಾಪಾಡ್ತೀನಿ ಪಲ್ಲವಿನ ಅಂತ ಹೇಳ್ತಾನೆ. ಈ ಕಡೆ ಝಾನ್ಸಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಮೇಲಿಂದ ಕೆಳಗಡೆ ಬರ್ತಾ ಇರ್ತಾಳೆ. ಎಲ್ಲರೂ ಕೆಳಗಡೆ ಹಾಲಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಝಾನ್ಸಿನ ನೋಡಿ ತುಳಸಿ, ಓ ನೋಡಿದ್ಯಾ ಪ್ರಣವ್, ಝಾನ್ಸಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದಾಳೆ ಅಂದ್ರೆ ಅವಳು ಮದ್ವೆಗೆ ರೆಡಿ ಆಗಿದ್ದಾಳೆ ಅಂತ ಅರ್ಥ. ಹೇಗಾದ್ರೂ ಮಾಡಿ ಅವಳಿಗೆ ಇವತ್ತು ತಾಳಿ ಕಟ್ಬಿಟ್ರು ನೀನು, ನಾವು ಗೆದ್ವಿ ಅಂತ ತುಂಬಾನೇ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಗ ಝಾನ್ಸಿ, ಏನತ್ತೆ ಹೇಗ್ ಕಾಣ್ತಾ ಇದ್ದೀನಿ ಅಂತ ಕೇಳಿದಾಗ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ, ಸಾಕ್ಷಾತ್ ಮಹಾಲಕ್ಷ್ಮಿ ತರಾನೇ ಇದೆಯಾ, ಏನಮ್ಮ ಡಿಸಿಷನು ಬೇಗ ಹೇಳು ಅಂತ ಹೇಳಿದಾಗ, ಅತ್ತೆ ಅದಕ್ಕೆ ಅಷ್ಟೊಂದು ಯಾಕೆ ಅವಸರ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಪ್ರಣವ್ನ ನಾನು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ, ಪರೀಕ್ಷೆನಾ? ಏನಮ್ಮ ಅದು ಪರೀಕ್ಷೆ ಅಂತ ಕೇಳಿದಾಗ, ಅದಲ್ಲ, ನಾಳೆ ಯಾರಾದ್ರೂ ನನ್ನ ಕುತ್ತಿಗೆ ಚಾಕು ಇಟ್ರೆ ಅವನನ್ನ ಹೇಗೆ ಕಾಪಾಡ್ತಾನೆ ಅಂತ ನೋಡ್ಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ, ಸುಮ್ಮನೆ ಒಂದು ಚಾಲೆಂಜ್ ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಒಂದು ಆ್ಯಪಲ್ನ ತೊಗೊಂಡು ಬಂದು ತುಳಸಿ ತಲೆ ಮೇಲೆ ಇಡ್ತಾಳೆ. ಆಗ ರಿವಾಲ್ವರ್ನ ಕೊಟ್ಟು, ತಗೋ ಪ್ರಣವ್, ಇದನ್ನ ಕರೆಕ್ಟಾಗಿ ಆ್ಯಪಲ್ಗೆ ಬೀಳೋ ಥರ ಶೂಟ್ ಮಾಡು, ನೀನು ಗೆದ್ರೆ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ತುಳಸಿ, ಏನಮ್ಮ ಇದು ಹುಚ್ಚಾಟ, ಸ್ವಲ್ಪ ಏನಾದರೂ ಯಾಮಾರಿದ್ರೆ ಪ್ರಾಣನೇ ಹೋಗುತ್ತೆ, ಅರ್ಥ ಮಾಡ್ಕೊಳಮ್ಮ, ಈ ಥರ ಎಲ್ಲ ಆಟ ಬೇಡ ಅಂತ ಹೇಳಿದಾಗ, ಯಾಕತ್ತೆ ಭಯ ಪಡ್ತೀರಾ? ನಿಮ್ಮ ಮಗನ ಮೇಲೆ ನಿಮ್ಮ ನಂಬಿಕೆ ಇಲ್ವಾ? ಅವನ ಮೇಲೆ ನನಗೆ ನಂಬಿಕೆ ಬರಬೇಕು ಅಂದರೆ ಅವ್ನು ಈ ಕೆಲಸ ಮಾಡಲೇಬೇಕಲ್ವಾ ಅಂತ ಹೇಳಿದಾಗ, ಅಲ್ಲೇ ಪಕ್ಕದಲ್ಲಿರೋ ತಾತ, ಬೇಡಮ್ಮ ಝಾನ್ಸಿ, ಯಾಕೆ ಈ ಥರ ಎಲ್ಲ ಹುಚ್ಚಾಟ ಮಾಡ್ತಾ ಇದೀಯಾ, ಬೇಡ ಬಿಡು, ಇದೆಲ್ಲ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಆಗ ಝಾನ್ಸಿ, ಹೌದಲ್ವಾ, ಇದೆಲ್ಲ ಬೇಡ ಬಿಡಿ, ಹಾಗಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ನೋಡೋಣವಾ ಅಂತ ಹೇಳಿದಾಗ, ಸರಿ ಸರಿ ನೋಡೋಣ ಬನ್ನಿ ಅಂತ ಎಲ್ಲರೂ ಟಿವಿ ಮುಂದೆ ನಿಂತ್ಕೋತಾರೆ. ಆಗ ಝಾನ್ಸಿ ತುಳಸಿ ಮಾತಾಡಿರೋ ಪ್ರತಿಯೊಂದು ರೆಕಾರ್ಡ್ನು ಹಾಕೋಕೆ ಶುರು ಮಾಡ್ತಾಳೆ. ಆಗ ತುಳಸಿಗೆ ಶಾಕ್ ಆಗುತ್ತೆ. ಅಂದರೆ ಇವಳಿಗೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ಮಾಡಿದ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಾಗ, ಏನತ್ತೆ ಇದನ್ನೆಲ್ಲ ನೋಡಿ ಶಾಕ್ ಆಯ್ತಾ? ಶಾಕ್ ಆಗಬೇಕು ಅಂತಾನೆ ಇದನ್ನೆಲ್ಲ ರೆಕಾರ್ಡ್ ಮಾಡಿಸಿದ್ದು. ಅಲ್ಲ, ನೀವು ಏನು ಅನ್ಕೊಂಡಿದ್ದೀರಾ? ತಾತಂಗೆ ಬೆದರ್ಸಿದ್ರೆ ನಾನು ಈ ಪ್ರಣವ್ನ ಮದುವೆ ಮಾಡ್ಕೊಂಡ್ಬಿಡ್ತೀನ? ಅಷ್ಟು ಸಲೀಸಾಗಿ ನಾನು ಇದನ್ನೆಲ್ಲ ಒಪ್ಕೊಳ್ಳಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ತುಳಸಿ, ಏನು ಅನ್ಕೊಂಡಿದೀಯ ನೀನು? ಅಷ್ಟು ಸಲೀಸಾಗಿ ನಾನು ನಿನ್ನ ಬಿಟ್ಬಿಡ್ತೀನಾ? ಈಗಲೇ ಪ್ರಣವ್ ನಿನಗೆ ತಾಳಿ ಕಟ್ಟಬೇಕು ಆ ಥರ ಮಾಡ್ತೀನಿ ಅಂತ ಹೇಳಿದಾಗ, ಅಲ್ಲ ಅತ್ತೆ, ನಿನ್ನ ಬಣ್ಣ ಏನಂತ ಬಯಲಾಯ್ತು, ಆದರೂ ನೀನು ಇದನ್ನೇ ಹೇಳ್ತಾ ಇದೀಯಲ್ಲ, ಅದೇ ನಿನ್ನ ಮಗನ್ನ ನಾನು ಮದುವೆ ಆಗೋಕ್ಕೆ ಸಾಧ್ಯ ಅಂತ ಹೇಳಿದಾಗ, ಝಾನ್ಸಿ ನಿನಗಿನ್ನೂ ಗೊತ್ತಿಲ್ಲ, ನನ್ನ ಹತ್ರ ಪಾರ್ಟ್ ಬಿ ಅನ್ನೋ ಒಂದು ಅಸ್ತ್ರ ಬೇರೆ ಇದೆ, ಅದನ್ನು ಬೇರೆ ನೋಡ್ತೀಯಾ ಅಂತ ಹೇಳಿದಾಗ, ಏನತ್ತೆ ಇದು ಅಂತ ಹೇಳಿದಾಗ, ನಿನ್ನ ತಾಯಿ ಸುಮಿತ್ರ ನನ್ನ ಹತ್ರ ಇದ್ದಾಳೆ, ಅವಳಿಗೆ ನರಕ ತೋರಿಸ್ತಾ ಇದ್ದೀನಿ ಗೊತ್ತಾ ಅಂತ ಹೇಳಿದಾಗ, ಏನು ಅಮ್ಮ ಬದುಕಿದಾಳ? ಪ್ಲೀಸ್ ಅತ್ತೆ, ಅಮ್ಮನ ನನಗೆ ತೋರಿಸಿ ಅಂತ ಝಾನ್ಸಿಗೆ ಆಳೋಕೆ ಶುರು ಮಾಡ್ತಾಳೆ. ನಮ್ಮ ಅಮ್ಮನ ನೋಡಬೇಕು ಅತ್ತೆ, ಪ್ಲೀಸ್ ಅಮ್ಮನ್ನ ತೋರಿಸಿ ಅಂತ ಹೇಳಿದಾಗ, ಹೌದಾ, ಅಮ್ಮನ ನೋಡ್ಬೇಕಾ? ನೋಡೋದು ಯಾಕೆ, ಅವ್ರ ಜೊತೆಗೆ ಇರುವಂತೆ, ಆದರೆ ಅದಕ್ಕಿಂತ ಮುಂಚೆ ನನ್ನ ಮಗನ ಜೊತೆ ನೀನು ಮದುವೆ ಮಾಡ್ಕೊಂಡ್ಬಿಡು, ಈ ಆಸ್ತಿ ಎಲ್ಲ ನಂದೇ ಆಗತ್ತೆ. ಏನತ್ತೆ ನೀವು ಆಸ್ತಿಗೋಸ್ಕರ ಇಷ್ಟು ಕೀಳ್ಮಟ್ಟ ಕೀಳ್ತೀರಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ಹೇಳಿದಾಗ, ಇಳಿತೀನಿ ಕಣೆ, ಈ ಆಸ್ತಿ ಎಲ್ಲ ನಂದು, ನನಗೆ ಸೇರಬೇಕು. ಅಲ್ಲ, ನನ್ನ ಮಗನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಅವ್ನು ಯಾವನ್ನ ಮದುವೆ ಮಾಡಿಕೊಂಡು ಅವನಿಗೆ ಈ ಆಸ್ತಿ ಎಲ್ಲ ಅನ್ಭವಿಸೋಕೆ ನಾನು ಬಿಡ್ತೀನ? ಸಾಧ್ಯನೇ ಇಲ್ಲ ಕಣೆ. ನಿಮ್ಮಮ್ಮ ನಿನಗೆ ಬೇಕು ಅಂದರೆ ನನ್ನ ಮಗನ ಹತ್ರ ನೀನು ತಾಳಿ ಕಟ್ಸ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಝಾನ್ಸಿ ತುಂಬಾನೇ ಆಳೋಕೆ ಶುರು ಮಾಡ್ತಾಳೆ. ಪ್ಲೀಸ್ ಅತ್ತೆ ಅಂತ ಹೇಳ್ತಾ ಇರುವಾಗ ಸಡನ್ಲಿ ಝಾನ್ಸಿ ಚಿಟಿಗೆನ ಹೊಡಿತಾಳೆ. ಎಲ್ಲರೂ ಶಾಕಲ್ಲಿ ಝಾನ್ಸಿನೇ ನೋಡೋಕೆ ಶುರು ಮಾಡ್ತಾರೆ. ಆ ಕಡೆಯಿಂದ ಸುಮಿತ್ರಾದೇವಿ ಎಂಟ್ರಿ ಕೊಡ್ತಾಳೆ. ಸುಮಿತ್ರನ ನೋಡಿ ತುಳಸಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಏನತ್ತೆ, ಅಮ್ಮನ ನೋಡಿ ಶಾಕ್ ಆಯ್ತಾ? ನೀವು ಅವತ್ತು ದೇವಸ್ಥಾನದಲ್ಲಿ ನೀವು ಆ ಥರ ಎಲ್ಲ ಮಾಡಿದ್ರಲ್ಲ, ಅದರಲ್ಲೂ ತಾತ ಅಷ್ಟೆಲ್ಲ ನನಗೆ ನೆನಪು ಬಂದಿದೆ ಅಂತ ಗೊತ್ತಿದ್ರು ರಾಘುನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಪ್ರಣವ್ನ ಮದುವೆ ಮಾಡ್ಕೋ ಅಂತ ಹೇಳಿದ್ರಲ್ಲ, ಅವಾಗ ನನಗೆ ಡೌಟ್ ಬಂತು, ನೀವೇನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ.
ಅದಕ್ಕೆ ಅವತ್ ರಾತ್ರಿನೇ ಏನು ಅಂತ ಕಂಡಿಡ್ದು ಅಮ್ಮನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದಾಗ ತುಳಸಿಗೆ ಶಾಕ್ ಆಗತ್ತೆ. ಈ ಕಡೆ ರಾಘು ತುಂಬಾನೇ ಬೇಜಾರು ಮಾಡ್ಕೊಂಡು ಕೈಯಲ್ಲಿರೋ ತಾಳಿನ ಬಿಚ್ಚೋಕೆ ಶುರು ಮಾಡ್ತಾ ಇರ್ತಾನೆ. ಅಲ್ಲ, ಇಷ್ಟ ದಿನ ನನ್ಗೊಂದು ನಂಬಿಕೆ ಇತ್ತು, ಆದ್ರೆ ಇವತ್ತು ಆ ನಂಬಿಕೆನೇ ಇಲ್ಲ. ಝಾನ್ಸಿ ಮೇಡಮು ಯಾವತ್ತೂ ನನಗೆ ಸಿಗಲ್ಲ ಅಂದ್ಮೇಲೆ ಈ ತಾಳಿನ ಕೈಲಿ ಕಟ್ಕೊಳ್ಳೋಕೆ ಅರ್ಥನೇ ಇಲ್ಲ. ಇದನ್ನ ದೇವ್ರ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ ಅಂತ ಬಿಚ್ಚೋಕೆ ಶುರು ಮಾಡ್ತಾನೆ. ಅದೇ ಟೈಮಿಗೆ ಪಲ್ಲವಿ ಬಂದು, ಅಣ್ಣ, ಆ ತಾಳಿನ ಯಾಕೆ ಬಿಚ್ತಾ ಇದೀಯಾ? ಇಷ್ಟು ಬೇಗನೆ ನಿನ್ನ ನಂಬಿಕೆ ಹೊರಟೋಯ್ತಾ? ಯಾಕಣ್ಣ ನಂಬಿಕೆ ಕಳ್ಕೊತೀಯ? ಅದಕ್ಕೆ ನಿನ್ನ ಹತ್ರ ಬಂದೇ ಬರ್ತಾರೆ. ಅವ್ರ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇದೆ, ನೆನಪಷ್ಟೇ ಇಲ್ಲ. ಯಾಕಣ್ಣ, ಸ್ವಲ್ಪ ದಿನ ವೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಇಲ್ಲಮ್ಮ ಪಲ್ಲವಿ, ಆ ಹೋಪ್ನ ನಾನು ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವರು ಬದಲಾಗಿದ್ದಾರೆ. ಅವರು ನನ್ನ ಜೀವನದಲ್ಲಿ ಅತಿಥಿ ಅನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಅವ್ರ ಪಾಡಿಗೆ ಅವ್ರು ಬದುಕಲಿ ಅಷ್ಟೇ. ಅವ್ರಿಗೆ ತುಂಬಾನೇ ಕಷ್ಟ ಕೊಟ್ಟಿದ್ದೀನಿ. ಅದಕ್ಕೆ ದೇವ್ರು ಇವತ್ತು ನಮ್ಮನ್ನ ಒಂದು ಮಾಡ್ತಾ ಇಲ್ಲ. ನಂದೇ ತಪ್ಪು ಅಂತ ಹೇಳ್ತಾ ಇರುವಾಗ, ಯಾಕಣ್ಣ ಬೇಜಾರು ಮಾಡ್ಕೋತೀಯ? ನನಗೆ ನಂಬಿಕೆ ಇದೆ, ಅದಕ್ಕೆ ನಿನ್ನ ಹತ್ರ ಬಂದೇ ಬರ್ತಾರೆ ಅಂತ ಪಲ್ಲವಿ ರಾಘುನ ಸಮಾಧಾನ ಮಾಡ್ತಾಳೆ. ಈ ಕಡೆ ಝಾನ್ಸಿ ಅಮ್ಮನ್ನ ತೋರಿಸಿ, ನೋಡಿದ್ರಾ, ನಮ್ಮಮ್ಮನ ಇಟ್ಕೊಂಡು ನನ್ನೇ ಆಟ ಆಡಿಸ್ತೀರಾ? ನಾನು ಯಾವತ್ತಿದ್ರು ನಿಮ್ಗಿಂತ ಒಂದು ಹೆಜ್ಜೆ ಮೇಲೇನೆ ಇರ್ತೀನಿ. ನನಗೆ ಮುಂಚೆಯಿಂದನೇ ನಿಮ್ಮ ಮೇಲೆ ಅನುಮಾನ ಇತ್ತು, ನೀವೇನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ. ಆದರೆ ನಾನು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ. ನೋಡಿದ್ರೆ ಇವತ್ತು ನಮ್ಮಮ್ಮ ನನ್ನ ಹತ್ರನೇ ಇದ್ದಾರೆ, ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರುವಾಗ ಸುಮಿತ್ರ ಬಂದು ಮಾವನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಪುಣ್ಯಮ್ಮ, ನೀನು ಆರಾಮಾಗಿದೆಯಲ್ಲ? ಈ ರಾಕ್ಷಸ ಸಿಕ್ಕು ಎಲ್ಲಿ ಸತ್ತೋಗ್ಬಿಡ್ತೀಯ ಅಂತ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಅಂತ ಹೇಳಿದಾಗ, ಇಲ್ಲ ಮಾವ, ನನ್ನ ಮಗಳಿಗೋಸ್ಕರ ನಿಮಗೋಸ್ಕರ ನಾನು ಬದುಕಿದ್ದೆ. ಅವಳು ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ರು ಅದನ್ನ ಸಹಿಸ್ಕೊಂಡಿದ್ದೆ. ಕೊನೆಗೂ ಆ ದೇವರು ಕಂಡ್ಬಿಟ್ಬಿಟ್ಟ ಅಂತ ಹೇಳ್ತಾ ಇರುವಾಗ, ತಾತ, ನಿಂಗೊಂದು ವಿಷಯ ಗೊತ್ತಾ? ನಾನು ಎಲ್ಲಿ ಇವ್ರನ್ನ ಕಂಡಿಡ್ಬಿಡ್ತೀನಿ, ಅವರೆಲ್ಲ ಕಂಡಿಡ್ಬಿಡ್ತಾರೆ ಅಂತ ಈ ಅತ್ತೆ ತನ್ನ ಮಗಳ ಫೋಟೋನ ತೋರಿಸಿದ್ರು ಇವರಿಗೆ. ಅದನ್ನೇ ಇವರು ನಂಬ್ಕೊಂಡು ನಾನು ಇವ್ರ ಮಗಳಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಏನತ್ತೆ, ನೀವ್ ಏನ್ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾನೇ ಹೊಡೆಯುತ್ತೆ ಅಂತ ಅತ್ತೆನ ಬಯೋಕೆ ಶುರು ಮಾಡ್ತಾಳೆ. ಆಗ ತುಳಸಿ, ಏನೇ ಝಾನ್ಸಿ, ಏನ್ ಅಷ್ಟೊಂದು ಗೆದ್ದೆ ಅಂತ ಅಷ್ಟೊಂದು ಇದನ್ನಾಗ್ತಾ ಇದೀಯಾ? ಪ್ರಣವ್, ಆ ರಿವಾಲ್ವರ್ನ ಈ ಕಡೆ ಕೊಡು ಅಂತ ಆ ರಿವಾಲ್ವರ್ನ ಕೈಯಲ್ಲಿ ಹಿಡ್ಕೋತಾಳೆ. ನನ್ನ ಬಿ ಅಷ್ಟೇ, ನೀವು ಗೇಮ್ನ ನೋಡಿದ್ರಾ? ಸಿ ನೋಡಿಲ್ವಲ್ಲ, ಇದೇ ಸಿ ಅಂತ ಹೇಳಿ ಅಪ್ಪನ ತಲೆಗೆ ಗನ್ನ ಇಡ್ತಾಳೆ. ತುಳಸಿ ಈ ತರ ಮಾಡಿದ್ದನ್ನ ಕಂಡು ಎಲ್ಲರ ಶಾಕಲ್ಲಿ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಸಿಗೋಣ. ಸೋಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.